ಹಲೋ ಹಾಯ್ ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ವಿಡಿಯೋನಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದೇನೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಅಪ್ಡೇಟ್, ಆದರೂ ಕೂಡ ಇನ್ನೊಮ್ಮೆ ಈ ಒಂದು ವಿಡಿಯೋ ಮುಖಾಂತರ ಏನಿದೆಯಲ್ಲ ಅಪ್ಡೇಟ್ ಕೊಡ್ತಾ ಇದ್ದೇನೆ. ಸೊ ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂ ವಾರ್ಷಿಕ ಪರೀಕ್ಷೆ 2024 ಮೂರನೇ ವಾರ್ಷಿಕ ಪರೀಕ್ಷೆಗೆ ನೋಂದಣಿ ಮಾಡಿರುವುದಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಕೊನೆಯ ದಿನಾಂಕ ಬಂದುಬಿಟ್ಟು ನಿಮಗೆ 31/5/2024 ಕೊನೆಯ ದಿನಾಂಕ ಆಗಿರುತ್ತೆ. ಒಂದು ಸಬ್ಜೆಕ್ಟ್ಗೆ 140, ಎರಡು ಸಬ್ಜೆಕ್ಟ್ಗೆ 270 ಅಂತ ನಿಮಗೆ ಏನಿದಿಲ್ಲ ಪರೀಕ್ಷಾ ಶುಲ್ಕವನ್ನು ಕಟ್ಟಿಸ್ಕೊಂಡು ಏನಿದಿಲ್ಲ 2024 ಜುಲೈ ಮತ್ತು ಜೂನ್ ಜುಲೈನಲ್ಲಿ ಮೂರನೆಯ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು. ಆಲ್ರೆಡಿ ಟೈಮ್ ಟೇಬಲ್ ಕೂಡ ಪ್ರಕಟಣೆ ಮಾಡಿದ್ದಾರೆ. 24/6/2024 5/7/2024 ಜೂನ್ ಜುಲೈ ಮೂರನೇ ವಾರ್ಷಿಕ ಪರೀಕ್ಷೆ ನಡೆಸಲಾಗುವುದು. ಇಲ್ಲಿ ಟೈಮ್ ಟೇಬಲ್ ಕೂಡ ಶೋ ಮಾಡ್ತಾ ಇದ್ದಾನೆ. ಈ ಒಂದು ಟೈಮ್ ಟೇಬಲ್ ನಿಮಗೆ ಬೇಕಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಎಜುಕೇಷನ್ ಕನ್ನಡ ಅಂತ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ. ಇಲ್ಲಾಂದರೆ ಇನ್ಸ್ಟಾ ಪೋಸ್ಟ್ನಲ್ಲಿ ಅಲ್ಲಿ ಕೂಡ ಹೋಗಿ ನೀವು ಚೆಕ್ ಮಾಡ್ಬೋದು. ಅಲ್ಲಿ ಕೂಡ ನಾನು ಏನಿದೆಯಲ್ಲ ಈ ಒಂದು ಟೈಮ್ ಟೇಬಲ್ ಹಾಕಿದ್ದೇನೆ. ನಿಮಗೆ ಟೈಮ್ ಟೇಬಲ್ ಬೇಕಂದರೆ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ. ಸೊ ಇವಾಗ ರಿಸಲ್ಟ್ ಏನಿದೆಯಲ್ಲ ನಿಮಗೆ ಒಂದು 10 ಡೇಸ್ ಬೇಕಾಗುತ್ತೆ ಈ ಒಂದು ಮೂರನೆಯ ಆ್ಯನ್ಯುವಲ್ ಎಕ್ಸಾಮ್ದು ರಿಸಲ್ಟ್ ಕೊಡೋಕ್ಕೆ. ಓಕೆ, ರಿಸಲ್ಟ್ ಬೇಗನೆ ಬರುತ್ತೆ, ಅದರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಡಿಗ್ರಿ ಅಡ್ಮಿಷನ್ ಕೂಡ ಆಗುತ್ತೆ, ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆಯಿತಾ. ಇವಾಗ ಪ್ಯಾಟರ್ನ್ ಯಾವ ರೀತಿಯಲ್ಲಿ ಇರುತ್ತೆ, ಇವಾಗ ಆಲ್ರೆಡಿ ಎಕ್ಸಾಮ್ 1 ಎಕ್ಸಾಮ್ 2 ಏನು ನೀವು ಬರ್ದಿರಲ್ಲ ಅದೇ ರೀತಿ ಪ್ಯಾಟರ್ನ್ ಇರುತ್ತೆ. MCQ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಖಾಲಿ ಬಿಟ್ಟ ಸ್ಥಳ, 1 ವರ್ಡ್ ಕ್ವಶನ್. ಓಕೆ, ಸೊ ಇದೇ ರೀತಿ ನಿಮಗೆ ಏನಿದಿಲ್ಲ ಪ್ಯಾಟರ್ನ್ ಇರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಸೊ ಇವಾಗ ಪೇಪರ್ ಬಹಳಷ್ಟು ಈಸಿ ಇರುತ್ತೆ, ಬಹಳಷ್ಟು ಅಷ್ಟೊಂದು ಟಫ್ ಏನು ಇರೋದಿಲ್ಲ, ಬಹಳಷ್ಟು ಈಸಿ ಇರುತ್ತೆ. ಇವಾಗ ಡಿಫಿಕಲ್ಟ್ ಲೆವೆಲ್ ನೋಡೋದಾದರೆ ಡಿಫಿಕಲ್ಟಿ ಲೆವೆಲ್ ಏನಿದಿಲ್ಲ ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಹಳ ಈಜಿ ಇತ್ತು, ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಿ ಕೂಡ ಈಜಿ ಇತ್ತು. ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ಅದು ಕೂಡ ಬಹಳ ಈಜಿ ಇತ್ತು. ಇವಾಗ ಇದು ಕೂಡ ಏನಿದಿಲ್ಲ ನಿಮಗೆ ಈಸಿಯಾಗಿ ಬರುತ್ತೆ ಕ್ವಶನ್ ಪೇಪರ್. ಸೊ ಯಾವುದೇ ಕಾರಣಕ್ಕೂ ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ದು ಮತ್ತು ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ದು ಕ್ವಶನ್ ಪೇಪರ್ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಆ ಎರಡು ಆ್ಯನ್ಯುವಲ್ ಕ್ವಶನ್ ಪೇಪರ್ ಓದ್ರಿ. ಓಕೆ, ಅದರೊಳಗಿಂದು ಕ್ವಶನ್ಸ್ ನಿಮಗೆ ಆಲ್ಮೋಸ್ಟ್ ಅವೇ ಕ್ವಶನ್ಸ್ಗಳು ಬರುತ್ತೆ. ಮತ್ತು ಇನ್ನೊಂದೇನು, ಈ ಒಂದು ಮೂರನೆಯ ಆ್ಯನ್ಯುವಲ್ ಎಕ್ಸಾಮ್ಗೆ ಏನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಆಲ್ರೆಡಿ ಏನು ಮಾಡಿದ್ದೀನಲ್ಲ, ಆಲ್ರೆಡಿ ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ಗೆ 2024 ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ಗೆ ಮಾರ್ಚ್ನಿಂದ ಏನು ಎಕ್ಸಾಮ್ ನಡೆದಿತ್ತಲ್ಲ ಅವಾಗ ಏನು ವಿಡಿಯೋ ಮಾಡಿದ್ದೀನಲ್ಲ ಅವೇ ವಿಡಿಯೋಗಳು ನೋಡ್ಕೊಂಡ್ರು ಕೂಡ ಸಾಕು. ಇಲ್ಲ ನೀವು ಇಲ್ಲಿ ಕಾಣ್ತಾ ಇದೆಯಲ್ಲ ಯೂಟ್ಯೂಬ್ನಲ್ಲಿ ಹೋಗ್ರಿ, ಯೂಟ್ಯೂಬ್ನಲ್ಲಿ ಹೋಗಿ ಪ್ಲೇಲಿಸ್ಟ್ ಅಂತ ಆಪ್ಷನ್ ಇದೆ ಅಲ್ಲಿ. ಓಕೆ, ಯೂಟ್ಯೂಬ್ನಲ್ಲಿ ಹೋಗಿದ ತಕ್ಷಣ ಅಲ್ಲಿ ಪ್ಲೇಲಿಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಪ್ಲೇಲಿಸ್ಟ್ನಲ್ಲಿ ಆಪ್ಷನಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಪ್ರತಿಯೊಂದು ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಲ್ರೆಡಿ ಮಾಡಿಟ್ಟಿದ್ದೇನೆ ಸಪ್ರೇಟ್ ಸಬ್ಜೆಕ್ಟ್ ವೈಸ್. ಸೊ ನೋಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ, ಅವೇ ಕ್ವಶನ್ಸ್ಗಳು ಬಂದೇ ಬರುತ್ತೆ ಆಯಿತಾ. ಇವಾಗ 2024 ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ನೀಲಿನಕ್ಷೆ ಏನು ಪ್ರಕಟಣೆ ಮಾಡಿದಾರಲ್ಲ ಅದೇ ಅನ್ವಯ ಆಗುತ್ತೆ ನೀಲಿನಕ್ಷೆ. ಸೊ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ, ಯಾವ ಒಂದು ಕ್ವಶನ್ಸ್ಗಳು ಅತಿ ಹೆಚ್ಚು ಕೇಳ್ತಾ ಇದಾರಲ್ಲ ಅವೇ ಕ್ವಶನ್ ಕೇಳ್ತಾರೆ. ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಏನೇನು ಕ್ವಶನ್ಸ್ಗಳು ಹೇಳಿದ್ದೀನಲ್ಲ ಅದಷ್ಟು ರೆಫರ್ ಮಾಡಿರಿ ಆಯಿತಾ. ಸೊ ಇನ್ನೊಂದು ವಿಡಿಯೋ ಮುಖಾಂತರ ನಾನು ಏನಿದೆಲ್ಲ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ಸೊ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಕೊನೆಯ ದಿನಾಂಕ ಬಂದುಬಿಟ್ಟು ಎಕ್ಸಾಮ್ ಫೀಸ್ ಕಟ್ಟಲು 31/5/2024 ಕೊನೆಯ ದಿನಾಂಕ ಆಗಿರುತ್ತೆ. ಆನ್ಲೈನ್ ಮುಖಾಂತರ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಓಕೆ, ಸೊ ಆನ್ಲೈನ್ ಮುಖಾಂತರ KSEAB.karnataka.gov.in ಆ ಒಂದು ವೆಬ್ಸೈಟಲ್ಲಿ ಹೋಗಿ, ಇಲ್ಲಾಂದರೆ ನೀವು ಆಫ್ಲೈನಲ್ಲಿ ಹೋಗಿ ಅಂದರೆ ಕಾಲೇಜಿನಲ್ಲಿ ಹೋಗಿ ನೀವೇನಿದಿಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಈ ಬಾರಿ ಪಾಸ್ ಆಗ್ತೀರಾ, ಹೋಪ್ ಇಟ್ಕೊಳ್ಳಿ. ಓಕೆ, ಏನು ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ದು ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ದು ಮಸ್ಟ್ ಕ್ವಶನ್ ಪೇಪರ್ ರೆಫರ್ ಮಾಡಿರಿ. ಏಕೆ, ಅವೇ ಕ್ವಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಕೆಲವೊಂದು ಕ್ವಶನ್ಸ್ಗಳು ಸ್ವಲ್ಪ ಏನಿದೆಲ್ಲ ಓನ್ ಆಗಿ ಬರೀರಿ, ಬಟ್ ಕ್ವಶನ್ಸ್ಗೆ ಏನು ಕೇಳಿದಾರಲ್ಲ ಕ್ವಶನ್ಸ್ಗೆ ರಿಲೇಟೇಬಲ್ ಆನ್ಸರ್ ಇರಬೇಕು. ಇವಾಗ ಕ್ವಶನ್ ಒಂದು ಕೇಳಿದಾರೆ ಅಂದರೆ ಅದಕ್ಕೆ ರಿಲೇಟೆಡ್ ಆನ್ಸರ್ ಇದ್ದರೆ ಸಾಕು, ನಿಮಗೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ. ಅಷ್ಟೊಂದು ಓನಾಗಿ ಬರೆದರೆ ಮಾರ್ಕ್ಸ್ ಕೊಡೋದಿಲ್ಲ, ಸ್ವಲ್ಪ ಚೆಕ್ ಮಾಡ್ತಾರೆ, ಒಂದು 4-5 ಲೈನ್ ಏನಿದೆಯಲ್ಲ ಓದ್ತಾರೆ. ಸೊ ಹೀಗಾಗಿ ಸ್ವಲ್ಪ ಬರೀರಿ ಚೆನ್ನಾಗಿ. ಓಕೆ, ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿ ಬರೀರಿ, ಅಂದಾಗ ಮಾರ್ಕ್ಸ್ ಕೊಡ್ತಾರೆ. 12 ಪೇಜ್ 13 ಪೇಜ್ ಬರೆದರೆ ಕೆಲಸ ಆಗೋದಿಲ್ಲ. ಒಂದು ಬರೀರಿ, ಒಂದು 16, 18, 19 ಪೇಜ್ ಬರೀರಿ, 20 ಪೇಜ್ ಬರೀರಿ. ಓಕೆ, ಬರುತ್ತೀರಿ, ನೀವು ಓದ್ಕೊಳ್ಳಿ ಆಯಿತಾ. ಇವಾಗ ಪಾಠವನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ಲ್ಯಾಂಗ್ವೇಜ್ ವಿಷಯಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಇರುತ್ತೆ. ಸಮ್ರಿ ಬೈಹ್ಯಾಟ್ ಮಾಡ್ಕೊಳ್ಳಿ, ಯಾರ್ದೆಲ್ಲ NC ಅಂತ ಬಂದಿದೆ ಇಂಗ್ಲೀಷಿನಲ್ಲಿ ಸಮ್ರಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮತ್ತು ಕನ್ನಡದಲ್ಲಿ ಏನಿದಿಲ್ಲ ಯಾವ ಅಧ್ಯಾಯ ನಮಗೆ ಇಂಪಾರ್ಟೆಂಟು ನಿಮಗೆಲ್ಲರೂ ಗೊತ್ತಿದೆಯಲ್ಲ, ಆಲ್ರೆಡಿ ನಾನು ಏನು ಹೇಳಿದ್ದೀನಲ್ಲ ಅವೇ
ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂತೆ ಏನು ಕ್ವಶನ್ಸ್ಗಳಿಗೆ ಕೊಟ್ಟಿದ್ದೀನಲ್ಲ ಅವೇ ಓದ್ಕೊಳ್ರಿ ಆಯಿತಾ. ಸೊ ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿರಿ, ನಿಮಗೆ ಎಲ್ಲ ಸಿಗುತ್ತೆ ಅಲ್ಲಿ. ಓಕೆ, ಸ್ಕ್ರಾಲ್ ಡೌನ್ ಮಾಡಿ ಎಲ್ಲ ನೋಡ್ಕೊಳ್ಳಿ, ಅಲ್ಲಿ ಎಲ್ಲ ನಿಮಗೆ ಎಲ್ಲ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಸಿಗುತ್ತೆ. ಅವೇ ಕ್ವಶನ್ಸ್ಗಳು ರೆಫರ್ ಮಾಡಿ. ಡೆಫಿನೆಟ್ಲಿ ಕ್ವಶನ್ಸ್ಗಳು ಬರುತ್ತೆ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಸಾಕಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಈ ಬಾರಿ ಪಾಸ್ ಕೂಡ ಆಗಿದ್ದಾರೆ. ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಅದು ಫಸ್ಟ್ ರಿಸಲ್ಟ್ ಬಂತಲ್ಲ, ಅಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿ ಪಾಸ್ ಆಗಿದ್ದಾರೆ. ಈ ಒಂದು ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಪಾಸ್ ಆಗಿದ್ದಾರೆ. ಅವೇ ವಿಡಿಯೋಗಳನ್ನ ನೋಡಿ. ಸೊ ಅದಕ್ಕೆ ನೀವು ಕೂಡ ಏನಿದಿಲ್ಲ ಇವೇ ವಿಡಿಯೋಗಳು ನೋಡಿರಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ, ಡೆಫಿನೆಟ್ಲಿ ಪಾಸ್ ಆಗ್ತೀರಾ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್.